ನಾನು ಒಂದು 15 ಥರ ಇನ್ಸ್ಟೆಂಟ್ ಫುಡ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನನ್ನ ಹಸ್ಬೆಂಡು ಟೂರ್ ಹೋಗ್ತಾಯಿದ್ದೀವಿ. ಹಾಗಾಗಿ ಇದು ನಮ್ಮ ಹತ್ರ ಇದ್ದರೆ ಬೇಗ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಇದೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲು ನಾವು ಡೆಲ್ಲಿ ಟ್ರೇಡ್ ಫೇರ್ಗೆ ಹೋಗ್ತಾಯಿದ್ವಿ. ಆವಾಗಲೂ ಅಷ್ಟೇ ಕೆಲವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹಾಗಾಗಿ ನನಗೆ ಅಲ್ಲಿ ಹೋಟ್ಲಿಗೆ ಹೋಗಬೇಕು ಅನ್ನೋದು ಏನೂ ಇರಲಿಲ್ಲ. ಒಂದು ಸರ್ತಿ ಹೋಗಿ ಒಂದು ತಿಂಗಳು ಬರೀ ಹೋಟ್ಲದೇ ತಿಂದಿದ್ವಿ. ಟ್ರೇಡ್ ಫೇರ್ ಅಂತಂದರೆ ತಿಂಗಳಾನ್ಗಟ್ಲೆ, ಯಾಕೆಂದರೆ ನಾವು ಹೋದರೆ 15 ದಿನ ಟ್ರೇಡ್ ಆದರೆ ಇನ್ನು 15 ದಿನ ಟೂರ್ ಮಾಡ್ಕೊಂಡು ಬರೋದು. ಹಾಗಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟೂರ್ಗೆಲ್ಲ ಹೋಗಬೇಕಾದಾಗ ನಾನು ಈ ಥರ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಕೆಲವು ಈಗ ನಾನು ನಮ್ಮ ಆಂಟಿ 2010ನಲ್ಲಿ ನಮ್ಮ ಮನೆಗೆ ಬಂದರು. ಅವ್ರ ಹೆಸರು ಗಾಯತ್ರಿ ಅಂತ. ಅವರು ಹೋಮ್ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಅವರು ಪೊಂಗಲ್ಲು, ಆಮೇಲೆ ರವೆಯಲ್ಲಿ ಉಪ್ಪಿಟ್ಟು, ಆಮೇಲೆ ರವಾ ಕೇಸರಿ ಬಾತು, ಸುಮಾರು ಐಟಮ್ಸು ಅವ್ರು ತೊಗೊಂಬಂದು ಕೊಡ್ತಾಯಿದ್ರು. ಅವಾಗೆಲ್ಲ ಏನು 200 ಗ್ರಾಮ್ಸ್ಗೆ 125 ರೂಪೀಸ್ ಅಂತ ಅಂದ್ಕೊಳ್ತೀನಿ. ನಮ್ಮ ಮನೆಗೆ ತಂದು ಕೊಡ್ತಾಯಿದ್ರು. ಸುಮಾರು ಜನ ತೊಗೊಳ್ತಾಯಿದ್ರು. ಅವ್ರು ನಮ್ಮ ಮನೆಗೆ ಬಂದಾಗ ಏನಿಲ್ಲ ಅಂದರೆ 1000 ರೂಪಾಯಿ ಆಗೋಗೋದು. ಆಮೇಲೆ ನಾನು ಕೆನರಾ ಬ್ಯಾಂಕ್ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಅವ್ರು ಅಲ್ಲಿಗೆ ಎವ್ರಿ ಮಂತ್ 5000 ಕೊಡಿ ಅಂತ ಹೇಳಿ ಅವ್ರ ಹತ್ರ ಕೆನರಾ ಬ್ಯಾಂಕ್ ಅವ್ರು ತೊಗೊಳ್ತಾಯಿದ್ರಂತೆ. ಅವರು ಟ್ರಕ್ಕಲ್ಲಿ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಮಾರ್ತಾಯಿದ್ರು. ನನ್ನ ಫ್ರೆಂಡ್ಸು ತುಂಬ ಜನ ಫಾರಿನ್ಗೆ ಹೋಗಬೇಕಾದ್ರೆ ಅವ್ರಿಗೂ ಗೊತ್ತಾಗಿ, ಯಾಕೆಂದರೆ ಅವ್ರದ್ದು ಪ್ರೋಗ್ರಾಮು ನಾನು ಟಿ ವಿನಲ್ಲಿ ಕೊಡಿಸಿದ್ದೆ ಸುವರ್ಣ ಚಾನಲಲ್ಲಿ. ಆವಾಗ ಸುಮಾರು ಜನ ಫಾರಿನ್ಗೆ ಹೋಗಬೇಕಾದ್ರೆ ಅವ್ರ ಹತ್ರ ಹೇಳೋರು. ಅವ್ರು ನಮ್ಮ ಮನೆಗೆ ತಂದು ಕೊಟ್ಬಿಡೋರು 3000 5000 ರೂಪಾಯಿದೆಲ್ಲ ಪ್ರಾಡಕ್ಟ್ಸು. ಆವಾಗ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ಈಗ ನೆನಪು ಬರ್ತಾಯಿದೆ. ಹಾಗಾಗಿ ನಾನು ಇವಾಗ ಒಂದೊಂದನ್ನು ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡಿ ಮೊದಲನೇದಾಗಿ ನಾನು ಇದು ಹುಳಿ ಅವಲಕ್ಕಿ, ಅಂದರೆ ನುಚ್ಚಿನಲ್ಲಿ ಮಾಡಿರ್ತಾರಲ್ಲ ಆ ಅವಲಕ್ಕಿ. ನಾನು ಫಸ್ಟು ಮದುವೆ ಆದಾಗ ನಮ್ಮ ಅತ್ತೆ ಮಾಡಿದ್ದನ್ನ ನಾನು ತಿಂದಿದ್ದು. ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಕಂಡ್ರೆ ನಂಗೆ ತುಂಬ ಇಷ್ಟ. ನೋಡಿ ಇದನ್ನು ರೆಡಿ ಮಾಡಿದ್ದೀನಿ ಇನ್ಸ್ಟೆಂಟಾಗಿ. ಇದಕ್ಕೆ ನಾವು ನೀರು ಹಾಕ್ಕೊಂಬಿಟ್ರೆ ಸಾಕು, ನನಗೆ ಹುಳಿ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಇದು ಎರಡನೇದು ಕಿನೋವಾದು ಮೊಸರನ್ನ ಮಾಡಲಿಕ್ಕೆ ನಾನು ಒಗ್ಗರಣೆ ಹಾಕಿಟ್ಬಿಟ್ಟಿದ್ದೀನಿ. ಇದನ್ನು ಬೇಯಿಸಲೇಬೇಕು. ಇದನ್ನು ಬೇಯಿಸ್ಕೊಂಡು ಇಲ್ಲ ಬಿಸಿ ನೀರು ಹಾಕಿ ಮುಚ್ಚಿಟ್ಬಿಟ್ಟು ಬೇಕಾದರೆ ಇದಕ್ಕೆ ವೆಜಿಟೇಬಲ್ಸ್ ಹಾಕಿ ತಿನ್ಬೋದು, ಇಲ್ಲ ಮೊಸರು ಹಾಕಿ ಕೂಡ ಉಪಯೋಗಿಸ್ಕೋಬೋದು. ಅದನ್ನು ರೆಡಿ ಮಾಡಿದ್ದೀನಿ. ಇದು ನೋಡಿ, ಇದನ್ನು ಯಾವುದು ಮಿಲ್ಲೆಟ್ಸ್ನ ಪೌಡ್ರ್ ಮಾಡಿಬಿಟ್ಟು ಮಿಲ್ಲೆಟ್ಸ್ ನಾನು ಇದು ತರಿ ರೆಡಿ ಮಾಡಿ ಇದನ್ನು ನಾನು ರೆಡಿ ಮಾಡಿದ್ದೀನಿ. ನೋಡಿ ಇಲ್ಲಿ ಹುಳಿ ಅವಲಕ್ಕಿ, ಇದು ಮಿಲ್ಲೆಟ್ಸ್ ರೆಡಿ ಮಾಡಿರ್ತಕ್ಕಂಥ ಪುಳಿಯೋಗರೆ ಪುಡಿ, ಆಯಿತಾ. ಇದಾದ ಮೇಲೆ ನೋಡಿ ಇದು ಮಿಲ್ಲೆಟ್ಸ್, ಆವಾಗಲೇ ನಾನು ತೋರಿಸ್ದೆ ಕಿನೋವಾದು, ಆಯಿತಾ. ಇದು ಸಜ್ಜೆನಲ್ಲಿ ಮೊಸರನ್ನಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಆವಾಗಲೇ ತೋರಿಸಿದ್ದು ಖಾರ ಹಾಕಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ, ಯಾಕೆಂದರೆ ಡಿಫ್ರೆಂಟಾಗಿರಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ದೀನಿ, ಆಯಿತಾ. ಇದು ಉಪ್ಮಾ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ, ಅಂದರೆ ಒಣಗಿಸಿ ಈರುಳ್ಳಿ ಹಾಕಿದ್ದೀನಿ. ಹಾಗಾಗಿ ಇದು ಉಪ್ಮಾ, ಇದೊಂದು ರೆಡಿ ಮಾಡಿದ್ದೀನಿ. ಅವಲಕ್ಕಿನಲ್ಲೇ ದಪ್ಪ ಅವಲಕ್ಕಿ ತೊಗೊಂಡು ಏನು ಮಾಡಿದ್ದೀನಿ ಅಂತಂದರೆ ಇದಕ್ಕೂ ಕೂಡ ಒಗ್ಗರಣೆ ಕೊಟ್ಬಿಟ್ಟಿದ್ದೀನಿ. ಅಂದರೆ ಹುಳಿ ನಮ್ಮ ಆಂಟಿ ಹೇಳ್ತಾಯಿದ್ರು ಅಮ್ಚೂರು ಪೌಡ್ರ್ ಹಾಕ್ತೀವಿ ಅಂತ. ನಾನು ಅಮ್ಚೂರು ಪೌಡ್ರ್ ಹಾಕಿಲ್ಲ. ನಾನು ಬೆಲ್ಲನಲ್ಲಿ ಕಾಯಿಸಿ ಇಟ್ಟ ಹುಳಿಯನ್ನು ಇದಕ್ಕೆ ಹಾಕಬೇಕಾದ್ರೆ ಒಗ್ಗರಣೆ ಕೊಡ್ತೀವಲ್ವ, ಆವಾಗಲೇ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ನೋಡಿ ಎಲ್ಲ ಬಿಸಿಲಲ್ಲಿ ಇಟ್ಟಿದ್ದೀನಿ, ಒಣಗ್ತಾ ಇದೆ. ಯಾಕೆಂದರೆ ನಾನು ಗೊಜ್ಜು ಹಾಕಿರೋದ್ರಿಂದ ಕೆಡಬಾರ್ದು ಅಂತೇಳಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ಇನ್ನೂ 1 2 ಅವರ್ಸ್ ಗಾಳಿಗೆ ಇರುತ್ತೆ, ಆಮೇಲೆ ನಾನು ಇದನ್ನು ಪ್ಯಾಕ್ ಮಾಡ್ಕೊಳ್ತೀನಿ. ಇದು ಉಪ್ಪಿಟ್ಟು. ಇದಕ್ಕೆ ಯಾವುದೇ ತರವಾದ ನಾನು ಈರುಳ್ಳಿ ಹಾಕಿಲ್ಲ. ಇದನ್ನು ನೀರಿಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇದು ಸಾಬುದಾನ, ಇದಕ್ಕೋಸ್ಕರ ನಾನು
ಒಗ್ಗರಣೆ ಹಾಕಿಟ್ಬಿಟ್ಟಿದ್ದೀನಿ. ಇದು 3 ಪಾವ್ಗೆ ಇದಾಗುತ್ತೆ ಒಗ್ಗರಣೆ. ಯಾಕೆಂದರೆ ಸಾಬುದಾನಾಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅವಲಕ್ಕಿ ಇದೆ ಅಂತಂದರೆ ಅವಲಕ್ಕಿಗೆ ಬೇಕಾದರೂ ಹಾಕಿ ಕಲಿಸ್ಕೋಬೋದು, ಇಲ್ಲ ಅಂದರೆ ಅನ್ನ ಇದ್ದರೆ ಅನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಬೇಕಾದರೂ ಹಾಕ್ಕೋಬೋದು. ಈಗ ನಾನು 10 ಥರ ಪೊಂಗಲ್ ರೆಡಿ ಮಾಡ್ತೀನಿ. ಆದರೆ ನಾನಿಲ್ಲಿ ಅವಲಕ್ಕಿನಲ್ಲೆಲ್ಲ ಮಾಡಬೇಕು ಅಂದ್ಕೊಂಡೆ, ನನಗೆ ಇಷ್ಟೇ ಸಾಕು ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೀನಿ. ಈಗ ನೋಡಿ, ಇದನ್ನು ನಾನು ಪೊಂಗಲ್ ರೆಡಿ ಮಾಡಿದ್ದೀನಿ. ಈ ಪೊಂಗಲ್ಗೆ ನಾನು ಕೊಬ್ಬರಿನ ತುರಿದು ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಈ ಪೊಂಗಲ್ಲು ಸಾಮಾನ್ಯ ಎಲ್ಲರೂ ಮಾಡ್ತಾರಲ್ಲ ಅದೇ ಥರ ಈ ಪೊಂಗಲಂತೂ ಸ್ಪೆಷಲ್ಲಾಗಿರುತ್ತೆ. ನಮ್ಮ ಮನೆಯಲ್ಲಿ ಭಾಳ ರೇರಾಗಿ ಮಾಡೋರು. ನಾನು ಇದನ್ನು ನೆನೆಸ್ಕೊಂಡಾಗ ನಾನು ರೆಡಿ ಮಾಡ್ತೀನಿ. ಏನಿಲ್ಲ, ಅರ್ಧ ಪಾವು ಹೆಸರುಬೇಳೆ, ಅರ್ಧ ಪಾವು ಅಕ್ಕಿ ಬೇಯಿಸ್ಕೊಂಬಿಟ್ಟು ಉಪ್ಪಾಗಿ ಬೇಯಿಸ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಆಮೇಲೆ ತೆಂಗಿನಕಾಯಿ, ಕೊಬ್ಬರಿ, ಆಮೇಲೆ ಕ್ಯಾಶ್ಯೂ ನಟ್ಟು, ಅದನ್ನು ಜೀರಿಗೆ ಮೆಣಸು ಹಾಕಿ ಹುರಿದ್ಬಿಟ್ಟು ತುಪ್ಪದಲ್ಲೇ ಮಾಡಬೇಕು. ಬೇರೆ ಎಣ್ಣೆ ಏನೂ ಟಚ್ ಮಾಡಬಾರ್ದು. ಇದಕ್ಕೆ ಮೆಣಸಿನ್ಕಾಯಿ ಆಗಲಿ ಏನೂ ಹಾಕಬಾರ್ದು. ಹಾಕ್ಬಿಟ್ಟು ಕಲಿಸಿದ ನೋಡಿ, ತಿಂದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಪೊಂಗಲ್ ಕಂಡ್ರೆ ನಂಗೆ ತುಂಬ ಇಷ್ಟ. ನಮ್ಮಮ್ಮ ಧನುರ್ಮಾಸದಲ್ಲಿ ಯಾವಾಗಲೂ ದೇವಸ್ಥಾನದ ಪೊಂಗಲ್ ಅಂತೇಳಿ ರೆಡಿ ಮಾಡೋರು. ಇವಾಗ ನಾನು ಇದು ಯಾವುದು ಪೌಡರ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವು ಪೌಡರ್ಸು ಇದೇನಂತಂದರೆ ಹಿಂದಿನ ಕಾಲದಲ್ಲಿ ರೆಡಿ ಮಾಡ್ತಾಯಿದ್ರು ಚಿಗ್ಲಿ ಹಿಟ್ಟು ಅಂಥೇಳಿ. ಅದನ್ನು ನೀರು ಹಾಕಿ ಕಲಿಸ್ಕೊಂಬಿಟ್ರೆ ಅದು ಸರಿಯಾಗಿ ಇವಾಗ ಅದ್ರ ಹೆಸರೇ ಮರ್ತಿದ್ದೀನಿ ಏನು ಅಂತ ನೆನಪು ಮಾಡ್ಕೊಂಡು ಹೇಳ್ತೀನಿ. ಇದಕ್ಕೂ ಅಷ್ಟೇ, ನೀರು ಹಾಕಿ ಕಲಿಸ್ಕೊಂಡ್ರೆ ಇದು ಸ್ವೀಟು, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ರಾಗಿದು ಖಾರ. ಇದು ರಾಗಿದು ಉರಿ ಹಿಟ್ಟು ಅಂತೀವಿ, ಇದು ಸ್ವೀಟ್ ಉರಿ ಹಿಟ್ಟು. ಇದು ರಾಗಿದು ಉರಿ ಹಿಟ್ಟು. ಇದಕ್ಕೆ ಖಾರ ಹಾಕಿದ್ದೀನಿ. ಖಾರ ಹಾಕಿರೋದ್ರಿಂದ ಅದು ನಮ್ಮಮ್ಮ ಏನು ಮಾಡ್ತಿದ್ರು ಅಂದರೆ, ಖಾರದ್ದು ಉರಿ ಹಿಟ್ಟು ಕೂಡ ತೋರಿಸ್ತೀನಿ. ಅವರು ನೋಡಿ, ಇದು ಖಾರದ ಉರಿ ಹಿಟ್ಟು. ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂದರೆ, ನಾವೆಲ್ಲಾದರೂ ಟೂರ್ ಹೋಯ್ತು ಅಂದರೆ ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ಲ ಮಾಡಿ ಕಳಿಸ್ಬಿಡೋರು. ಅವರು ಎಲ್ಲಿ ನಮಗೆ ಊಟ ಸಿಗಲ್ವೋ ಅಲ್ಲಿ ನೀರಾಗಿ ಕಲಿಸ್ಕೊಡೋರು. ತುಂಬ ಚೆನ್ನಾಗಿದೆ. ಈಗ ನಾನು ತಿಂದೆ 45 ಇಯರ್ಸ್ ಆಗಿಬಿಟ್ಟಿದೆ ಅನ್ಸುತ್ತೆ. ಇವಾಗ ಅದನ್ನು ಟೇಸ್ಟ್ ಮಾಡ್ತೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಇವಾಗ ನೀರು ಕಲಸಿ ಮಾಡಿ ಟೇಸ್ಟ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಕಾದಾಗ ನಾವು ತಿನ್ನಬೇಕು ಅಂತಂದಾಗ ತುಂಬ ಖುಷಿಯಾಗಿ ತಿನ್ಬೋದು. ಈ ಥರ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು 3 ಜನಕ್ಕಾಗತ್ತೆ. ಹಾಗಾಗಿ ಒಂದೊಂದು ಕವರಲ್ಲಿ ಇದನ್ನು ಹಾಕಿಟ್ಬಿಡ್ತೀನಿ. ಬೇಕು ಅಂದರೆ ಸ್ವಲ್ಪ ನಾನು ಇದನ್ನು ಮಿಕ್ಸಿನಲ್ಲಿ ಇದು ಮಾಡಿಕೊಂಡು ಉಪ್ಪು, ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಇಟ್ಕೊಂಡಿರ್ತೀನಿ. ಬೇಕಾದಾಗ ಏನಾದರೂ ಒಂಚೂರು ಖಾರ ಇದು ಕಮ್ಮಿ ಬಿತ್ತು ಅಂದರೆ ಹಾಕ್ಕೋಬೋದು. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಇದು ಯಾವುದ್ರದ್ದು ಅಂದರೆ ಮಿಲ್ಲೆಟ್ಸ್ದು. ನಮಗೆ ಬೇಕು ಅಂದರೆ ನೀರಲ್ಲಿ ಬೆಳಗ್ಗೆನೇ ಇದನ್ನು ಗಂಜಿ ಥರ ಮಾಡಿಕೊಂಡು ಕುಡಿಬೋದು. ಇಲ್ಲಾಂದರೆ ಬಿಸಿ ಬಿಸಿ ನೀರಿದ್ದರೆ ಅದು ಕಲಸಿಟ್ಬಿಟ್ಟು, ಅದೇನಿಲ್ಲ ಅಂತಂದ್ರೂ ಒಂದು 3 ಅವರ್ಸ್ ಬಿಡಬೇಕು. ಆವಾಗ ನಮಗೆ ಇದು ಒಲೆ ಇಲ್ಲ ಅಂತಂದ್ರೂ ಮಾಡ್ಕೊಂಡು ಕುಡಿಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಇದರಲ್ಲಿ ಮಾಡಿದ್ದೀನಿ. ಯಾವುದು ಇದು ಮಿಲ್ಲೆಟ್ಸಲ್ಲಿ ಆಯಿತು. ಇದು ಕಿನೋವನಲ್ಲಿ ಮಾಡಿದ್ದೀನಿ. ಇದು ಕೂಡ ಗಂಜಿ ಮಾಡಿಕೊಂಡು ಕುಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಾಗಿದು ಕೂಡ ಮಾಡಿದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸು ಒಂದು ಏನಿಲ್ಲ ಅಂದರೆ ಇದಕ್ಕೆ 21 ಇಂಗ್ರೀಡಿಯೆಂಟ್ಸ್ ಇದೆ. ಇದನ್ನು ಬೇಕು ಅಂದರೆ ನೀರಲ್ಲಿ ಬೇಕಾದರೂ ಕಲಿಸ್ಕೋಬೋದು, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಗೇ ನಾವು ತಿನ್ಬೋದು. ಅವಾಗ ಏನಂತಂದರೆ ಒಳ್ಳೆಯದು ಕೂಡ, ನಮಗೆ ಹೊಟ್ಟೆ ಒಂದು ಸ್ವಲ್ಪ ದಿಂಡಿಯಾಗಿರುತ್ತೆ. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಾಫಿಗೂ ಮೊದಲೇನು ಮಾಡ್ತಿದ್ದೆ ಅಂದರೆ, ಫಾರಿನ್ಗೆ ಹೋದರೆ ನಾನು ಸಕ್ಕರೆ, ಆಮೇಲೆ ಇದು ಮಿಲ್ಕ್ ಪೌಡರು, ಆಮೇಲೆ ಇನ್ಸ್ಟೆಂಟ್ ಕಾಫಿ 3 ಮಿಕ್ಸ್ ಮಾಡಿ ತೊಗೊಂಡು ಹೋಗ್ತಾಯಿದ್ದೆ. ಅಲ್ಲಿ ಬಿಸಿನೀರು ತೊಗೊಂಡು ಅದನ್ನು ಬೆರೆಸ್ಬಿಟ್ಟು ನಮ್ಮ ಅಜ್ಜಿ, ನನ್ನ ಹಸ್ಬೆಂಡು ಕುಡಿತಾಯಿದ್ರು. ಅದನ್ನು ನಾನು ರೆಡಿ ಮಾಡಿಬಿಡ್ತಾಯಿದ್ದೆ. ಈಗ ಕೇಳ್ತೀನಿ, ಈಗೆಲ್ಲ ಏನು ಅಂತ ಅವಶ್ಯಕತೆ ಇಲ್ಲ. ಇದೆಲ್ಲ ನಾನು ಹೇಳ್ತಾ ಇರೋದು 20 ವರ್ಷಗಳ ಹಿಂದಿನ ಮಾತು. ಹಾಗಾಗಿ ನಿಮಗೂ ತೋರಿಸೋಣ ಅಂಥೇಳಿ ಇದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ರಾಗಿದು ಕೂಡ ಡಾಕ್ಟ್ರ್ ಹೇಳ್ತಾರೆ ಯಾವಾಗಲೂ ರಾಗಿದು ಇದು ಮಾಡ್ಕೊಂಡು ಕುಡೀರಿ ಅಂತ ಹೇಳಿ, ಏನೋ ಗಂಜಿ. ಹಾಗಾಗಿ ರಾಗಿ ಗಂಜಿ ಮಾಡಲಿಕ್ಕೆ ಇಲ್ಲಿ ರಾಗಿ ಇಟ್ಟಿದ್ದೀನಿ ನೋಡಿ. ಬೆಂಕಿ ಇಲ್ಲದೇ ಮಾಡೋ ಅಂಥ 21 ಐಟಮ್ಸ್ ನನ್ನ ಹತ್ರ ಇದೆ. ನೆಕ್ಸ್ಟು ಅದನ್ನೆಲ್ಲ ನೀಟಾಗಿ ಅದನ್ನೇ ಸಪ್ರೇಟಾಗಿ ನಾನು ಮಾಡಿ, ನಾನು ಅದನ್ನು ವಿಡಿಯೋ ಮಾಡಿ
ತೋರಿಸ್ತೀನಿ. ಇದರಲ್ಲೇ ನಾನು 25 ವೆರೈಟಿ ಮಾಡ್ತೀನಿ. ಆದರೆ ಇವತ್ತು ನನಗೆ ಎಷ್ಟು ಬೇಕು ಅಂತ ಒಂದು 15-20 ಐಟಮ್ಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ನನಗೆ ಹೇಳಬೇಕು ಅಂತಂದರೆ 54 ಐಟಮ್ಸ್ ಮಾಡ್ತೀನಿ. ಇದು ನೋಡಿ, ರಾಗಿದು ಗಂಜಿ ಮಾಡಲಿಕ್ಕೋಸ್ಕರ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಮಾಡಿಕೊಂಡು ಹಾಲು ಹಾಕ್ಕೊಂಡು ಇಲ್ಲ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಇದು ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ರಾಗಿ ಅಷ್ಟೇ ಅಲ್ಲ, ಇದಕ್ಕೆ 8 ಥರ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ನಾನು ಇದನ್ನು ಮಾಡಿದ್ದೀನಿ. ಹಾಗಾಗಿ ನಂಗೆ ಭಾಳ ಖುಷಿ ಆಗ್ತಾಯಿದೆ. ಈ ಸರ್ತಿ ಟೂರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಬೇಗ ನೋಡ್ಕೊಂಡು ಬರ್ತೀವಿ. ಯಾಕೆ ಅಂತಂದರೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಅವಸ್ಥೆ ಪಡೋ ಅವಶ್ಯಕತೆ ಇರಲ್ಲ. ನಾವು ಸುಮಾರು ಸರ್ತಿ ಟೂರ್ ಹೋದಾಗೆಲ್ಲ ಹಿಂಗೆಲ್ಲ ಮಾಡ್ಕೊಂಡಿದ್ದೀನಿ. ನಮ್ಮ ಆಂಟಿ ಯಾವಾಗಲೂ ಹೇಳೋರು, ಓ ವಿನುತಾ ಎಲ್ಲ ತಂದುಬಿಟ್ಟಿದ್ಯಾ, ದುಡ್ಡೆಲ್ಲ ಉಳಿಸ್ಬಿಟ್ಟೆ ಅಂತ ಅನ್ನೋರು. ದುಡ್ಡು ಉಳಿಸೋದಕ್ಕಿಂತ ನನ್ನ ಹಸ್ಬೆಂಡ್ ಒಬ್ಬರೇ ಅಲ್ವಾ ಡ್ರೈವಿಂಗ್ ಮಾಡೋದು. ಆಮೇಲೆ ನನಗೆ ಬೇರೆ ಬೆನ್ಮೂಳೆ ಮುರಿದೋಗ್ಬಿಟ್ಟಿತ್ತು. ಹೋಟ್ಲಿಗೆ ಹೋದರೆ ಮಾಡಿದ್ರೆ ತುಂಬ ಹೊತ್ತು ಕೂತ್ಕೋಬೇಕು, ಕಾಯಬೇಕು. ಏನೋ ಒಂದು ಹೊತ್ತಾದರೆ ಪರವಾಗಿಲ್ಲ, 3 ಹೊತ್ತು ಹೋಟ್ಲಲ್ಲಿ ಕೂತ್ಕೊಂಡು ಮಾಡೋಕ್ಕೆ ನಂಗೆ ಆಗ್ತಾಯಿರಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಬೇರೆ ಬೇಗ ಬೇಗ ಟ್ರಾವೆಲ್ ಮಾಡಬೇಕು. ಹಾಗಾಗಿ ಈ ಥರ ಮಾಡ್ಕೊಂಬಿಟ್ರೆ ಕಾರಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಚಾಪೆ ಹಾಸ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಹೊರಟ್ಬಿಡ್ತಾಯಿದ್ವಿ. ಹೇಳಬೇಕು ಅಂದರೆ 5-6 ಜನ ಬಂದಾಗಲೂ ಹಿಂಗೆ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಕುಕ್ಕರ್ ತೊಗೊಂಡು ಹೋಗ್ತಾಯಿದ್ದೆ. ಹೋಟ್ಲಲ್ಲೆಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ. ಸುಮಾರು ಕಡೆ ನಾನು ಹೋಟ್ಲಲ್ಲಿ ಬೇಯಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಇನ್ಸ್ಟೆಂಟ್ ಅಂದರೆ ಫಾರಿನ್ಗೆ ಹೋಗೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಇದು ಸಾಬುದಾನ ಬೇಯಿಸಿಲ್ಲ, ಹಾಗೆ ಇದಕ್ಕೆ ನೀರಾಗಿ ಕಲಸಿದ್ದೀನಿ. ಕೆಲವ್ರು ಹೇಳ್ತಾರೆ ಬಿಸಿ ನೀರು ಹಾಕಿ ಕಲಸಿದ್ರೂ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮೊಸರನ್ನ ಮಾಡಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಬೇಕು ಅಂದರೆ ಈ ಥರ ಮಾಡ್ಕೋಬೋದು.